ಸರ್ಕಾರ ಇವತ್ತು ನಾಳೆ ಯಾವತ್ತು ಇನ್ನೊಂದು ಅಮ್ಮಮ್ಮ ಅಂದರೆ ಇನ್ನೊಂದೂವರೆ ವರ್ಷ ಸರ್ಕಾರ ಇಷ್ಟು ಗೂಂಡಾಗಿರಿ ಇನ್ನೂ ಒಂದೂವರೆ ವರ್ಷ ನೀವು ಗೂಂಡಾಗಿರಿನ ಮಾಡ್ಕೊಂಡಿದ್ರೆ ರಾಜ್ಯದ ಜನ ನಿಮ್ಮನ್ನು ರೋಡಲ್ಲಿ ನಿಲ್ಲಿಸಿ ಹೊಡಿತಾರೆ. ನಿಮ್ಮ ಗೂಂಡಾಗಿರಿನ ಪೊಲೀಸ್ ಕಸ್ಟಡಿಯಲ್ಲಿದ್ದಾಗೆ ಅಲ್ಲೇ ಆಗಿರೋದು. ಪೊಲೀಸರೇ ಫೇಲ್ಯೂರೇ ಇದರಲ್ಲಿ ಪಕ್ಕ. ಅಂದರೆ ಕಾಂಗ್ರೆಸ್ ಪಾರ್ಟಿಯ ನಿರ್ದೇಶನದ ಮೇಲೆ ನಮ್ಮನ್ನು ಇವೆಲ್ಲ ಮಾಡಿರೋದು ಪೊಲೀಸವರಲ್ಲ. ಕಾಂಗ್ರೆಸ್ ಪಾರ್ಟಿಯ ಮುಖ್ಯಮಂತ್ರಿಗಳನ್ನ ರೋಟಲ್ಲೇ ಕರ್ಕೊಂಡೋಗು ನಮ್ಮವ್ರ ಕಾರ್ಯಕರ್ತರು ಹೇಳಿದಾರಲ್ಲ, ಡೆಲ್ಲಿಯಲ್ಲೇ ಡಿ ಕೆ ಶಿವಕುಮಾರ್ ಡೆಲ್ಲಿಯಲ್ಲಿ ಹೇಳಿದ್ದಾರೆ, ನಾವು ಮುತ್ತಿಗೆ ಹಾಕ್ತೀರಿ ಅಂತ ಹೇಳಿದ್ದಾರೆ. ಎಲ್ಲಿ ಮುತ್ತಿಗೆ ಹಾಕಬೇಕಾಯಿತು? ರಾಜಭವನ್ಗೆ ಹಾಕ್ತೀನಿ ಅಂತ. ಇಲ್ಲಿ ಯಾಕೆ ನಮ್ಮನ್ನು ಬಂದು ಮುತ್ತಿಗೆ ಹಾಕಿದ್ರು? ಇದಕ್ಕೆ ನೇರ ಕಾರಣ ಡಿ ಕೆ ಶಿವಕುಮಾರ್ ಅವರು, ಮುಖ್ಯಮಂತ್ರಿನೇ ನೇರ ಕಾರಣ. ಅವರ ಆದೇಶದ ಮೇಲೇ ಪೊಲೀಸರು ನಮಗೆಲ್ಲ ಹೊಡೆಯೋಕ್ಕೆ ಅವಕಾಶ ಮಾಡಿಕೊಟ್ಟು ಅಲ್ಲಿ ನಿಲ್ಲಿಸಿ ಎಲ್ಲ ಮಾಡಿದ್ದಾರೆ. ಇದು ಪೂರ್ವ ನಿಯೋಜಿತ ಕೃತ್ಯ. ಕಾಂಗ್ರೆಸ್ ಆಫೀಸಲ್ಲಿ ಇಷ್ಟೆಲ್ಲ ಬಂದಿದೆ ಲಾಂಗು ಮಚ್ಚು ಅಂತಂದರೆ ಅಲ್ಲಿ ಬಾಂಬ್ಗಳು ಇರ್ಬೋದು. ಯಾಕೆಂದರೆ ಪಾಕಿಸ್ತಾನ ಜಿಂದಾಬಾದ್ ಅಂದವರೆಲ್ಲ ಕಾಂಗ್ರೆಸ್ ಆಫೀಸಿಂದನೇ ಬಂದವರು. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ನಲ್ಲ, ಯಾರೋ ನಜೀರ್, ಅವನ ಹೆಸರೇನೋ ನಜೀರ್ ಅಹಮದ್, ಅವರು ಅಲ್ಲಿಂದಾನೇ ಬಂದು ಧಿಕ್ಕಾರ ಕೂಗಿದ್ದು ಭಾರತಕ್ಕೆ. ಪಾಕಿಸ್ತಾನ ಜಿಂದಾಬಾದ್ ಅಂತ ಭಾರತದ ವಿರೋಧಿ ಹೇಳಿಕೆಯನ್ನು ಕೊಟ್ಟವರು. ಅಂಥವರು ಇವತ್ತು ಕಾಂಗ್ರೆಸ್ ಆಫೀಸಿಂದ, ಪೂರ್ತಿ ಕಾಂಗ್ರೆಸ್ ಆಫೀಸು ದೇಶ ವಿರೋಧಿಗಳ ಆಫೀಸ್. ಇವತ್ತು ಈಗ ಕಮಿಷನರ್ ಅವರಿಗೆ ದೂರು ಕೊಟ್ಟಿದ್ದೀರಿ, ಸೀಲು ಹಾಕಿ ಕೊಟ್ಟಿದ್ದಾರೆ. ನಾವು ವಾರ್ನ್ ಮಾಡಿದ್ದೀರಿ. ಈಗ ನೀವೇನಾನ ಇದು ಮುಚ್ಚಾಕ್ಬಿಟ್ರೆ ನಾವು ಅವ್ರನ್ನ ಇವಾಗ ತಗೊತೀರಿ ಅಂದರು. ತಗೊಂಡ್ರಲ್ಲ, ಅವ್ರನ್ನ ಜೈಲಿಗೆ ಕಳಿಸ್ಬೇಕು. ಈಗ ಇಷ್ಟೆಲ್ಲ ಮಾತಾಡ್ತಾರಲ್ಲ, ನಮ್ಮ BJP ಆಫೀಸ್ ಮುಂದೆ ಬಂದಿದ್ದು ಇದುವರೆಗೂ ಸುಮಾರು 16 ಸರಿ ಬಂದು ಪ್ರೊಟೆಸ್ಟ್ ಮಾಡಿದ್ದಾರೆ. 16 ಸರಿ. ನಮಗೆ ಮಾತ್ರ ಹೇಳ್ತಾರೆ ನೀವು ಫ್ರೀಡಮ್ ಪಾರ್ಕಲ್ಲೇ ಪ್ರೊಟೆಸ್ಟ್ ಮಾಡಬೇಕು ಅಂತ. ಅಂದರೆ ಕಾನೂನು ನಮಗೆ ಮಾತ್ರ, ಅವ್ರ ಕಾನೂನು ಇಲ್ವಾ ಹಂಗಾರೆ? ಅವ್ರಿಗೆ ಕಾನೂನು ಇಲ್ವಾ ಹಂಗಾರೆ? ಈಗ ನಮ್ಮ ಮೇಲೆಲ್ಲ ಕೊಲೆ ಮಾಡುವಂಥ ಪ್ರಯತ್ನ ಮಾಡಿದ್ರು. ಅಟೆಂಪ್ಟ್ ಟು ಮರ್ಡರ್ ಕೇಸ್ ಕೊಟ್ಟಿದ್ದೀವಿ ನಾವು. ಕೊಲೆ ಮಾಡೋ ಪ್ರಯತ್ನ, BJPಯ ವಿರೋಧ ಪಕ್ಷದ ನಾಯಕರನ್ನು ಮತ್ತು MLAಗಳನ್ನು ಕೊಲೆ ಮಾಡೋ ಪ್ರಯತ್ನ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ರಿ. ಇವರೇನ ಸುಮ್ಮನೆ ಕರೆದು ಅವ್ರಿಗೆಲ್ಲ ಪಾಕಿಸ್ತಾನ ಜಿಂದಾಬಾದ್ ಅನ್ನೋನಿಗೆ ಕರೆದು ಕಮಿಷನರ್ ಆಫೀಸಲ್ಲಿ ಕೂರಿಸಿ ಬಿರಿಯಾನಿ ಕೊಟ್ರಲ್ಲ, ಹಂಗೆ ಕರೆದುಬಿಟ್ಟು ಬಿರಿಯಾನಿ ಕೊಟ್ಟು ಕಳಿಸ್ತಾರೆ. ನಾವು ಬಿಡಲ್ಲ. ರಾತ್ರಿ 10 ಗಂಟೆವರೆಗೂ ಸಮಯ ಕೊಟ್ಟಿದ್ದೀರಿ. ಇವತ್ತು ರಾತ್ರಿ 10 ಗಂಟೆವರೆಗೂ ಸಮಯ ಕೊಟ್ಟಿದ್ರು. ಅವ್ರನ್ನ ಬಂಧಿಸಿ ಜೈಲಿಗೆ ಕಳಿಸಿಲ್ಲ ಅಂದರೆ ನಾಳೆ ಬೆಳಗ್ಗೆ ನಾವು ವಿಧಾನಸೌಧದಲ್ಲಿ ಗಾಂಧಿ ಸ್ಟ್ಯಾಚ್ಯು ಮುಂದೆ ನಮ್ಮೆಲ್ಲ ಶಾಸಕರು, ನಮ್ಮೆಲ್ಲ MLCಗಳು ಯಾರ್ಯಾರು ಇದ್ದಾರೋ ಎಲ್ಲರೂ ಕೂಡ ನಾವು ಪ್ರಜಾಪ್ರಭುತ್ವದ ಉಳಿವಿಗಾಗಿ ರಕ್ಷಣೆ ಮಾಡಿ ಈ ಗೂಂಡಾ ಸರ್ಕಾರ, ಗೂಂಡೆ ಶಿವಕುಮಾರ್ ಅವರ ಸರ್ಕಾರ ತೊಲಗಬೇಕು. ಅಲ್ಲಿವರೆಗೂ ಈ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತೀರಿ. ನಾಳೆ ಇವತ್ತು 10 ಗಂಟೆಗೆ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿಲ್ಲ ಅಂದರೆ ಬೆಳಗ್ಗೆ ನಾವು ಪ್ರತಿಭಟನೆಯನ್ನು ಮಾಡ್ತೀರಿ. ಆಮೇಲೆ ನಮ್ಮ ರಾಜ್ಯದ ಅಧ್ಯಕ್ಷರ ಜೊತೆನೂ ಮಾತಾಡ್ತೀನಿ ನಾನು. ಅವ್ರೇನು ಶಿಕಾರಿಪುರದಲ್ಲಿ ಇವತ್ತು ಕಾರ್ಯಕ್ರಮ ಇದೆ, ಅದಕ್ಕೆ ಬರಲಿಲ್ಲ ಅವರು. ಮಾತಾಡಿ ಈ ಮುಂದೆ ಇದನ್ನು ಹೋರಾಟ, ಯಾಕಂದರೆ ನಮಗೆ ಇಲ್ಲಿ ಬದುಕೋಕ್ಕೆ ಭಯದ ವಾತಾವರಣ ಇದ್ದರೆ ಇಡೀ ರಾಜ್ಯದ ಸಾಮಾನ್ಯ ಜನರ ಬದುಕೇನು? ಸಾಮಾನ್ಯ ಜನ ಬದುಕೋದು ಹೆಂಗೆ? ಆರಾಮಾಗಿ CCTV ಕ್ಯಾಮ್ರಲ್ಲಿದೆ, ಆರಾಮಾಗಿ ಗುರುತಿಸ್ತೀರಿ ಅವರೆಲ್ಲರನ್ನೂ ಕೂಡ. ಅವರೆಲ್ಲ ಕಾಂಗ್ರೆಸ್ ಆಫೀಸಿಂದ ಒಳಗಡೆಯಿಂದನೇ ಬಂದವರು, ಅವರ ಒಳಗಡೆಯಿಂದನೇ ಬಂದಿದ್ದು ಅವರೆಲ್ಲರೂ. ಅಷ್ಟು ಒಂದೇನು ಕಾಂಗ್ರೆಸ್ ರೌಡಿಗಳು ಈಗ ಅವರೆಲ್ಲ ಕೊತ್ವಾಲ್ ಗ್ಯಾಂಗ್ ಅಲ್ಲ ಹಿಂದೆ. ಈಗ ಡಿ ಕೆ ಶಿವಕುಮಾರ್ ಒಪ್ಕೊಂಡಿದ್ದಾರೆ ನಾನು ಕೊತ್ವಾಲ್ ಶಿಷ್ಯ ಅಂತ. ಹರಿಪ್ರಸಾದ್ ಒಪ್ಕೊಂಡಿದ್ದಾರೆ ಮೊನ್ನೆ ಇಂಟರ್ವ್ಯೂನಲ್ಲಿ, ನಾವು ಕೊತ್ವಾಲ್ ಥರ ಇದ್ರಿ, ನನಗೆ ಗೊತ್ತು ಕೊತ್ವಾಲ್ ಅಂದಮೇಲೆ ಅವ್ರ ಗ್ಯಾಂಗ್ ಅಲ್ಲೇ ಟ್ರೈನಿಂಗ್ ಆಗಿರೋದು. ಈ ಸರ್ಕಾರದಲ್ಲಿ ಕೊತ್ವಾಲ್ ಟ್ರೈನಿಂಗ್ ಮಾಡಿರುವಂಥ ಭಾಳಷ್ಟು ಜನ ಲೀಡರ್ಸ್ ಇದ್ದಾರೆ. ಅದರಿಂದ ಈ ಸರ್ಕಾರ ಕೊತ್ವಾಲ್ ಸರ್ಕಾರ. ಇವತ್ತಿಂದ ಈ ಸರ್ಕಾರ ಕೊತ್ವಾಲ್ ಸರ್ಕಾರ, ಕೊತ್ವಾಲ್ ರಾಮಚಂದ್ರನ ಸರ್ಕಾರ. ಇದು ಇಲ್ಲಿ ಕಾನೂನು ಬೆಲೆ ಇಲ್ಲ. ನಮಗೆ ಮಾತ್ರ ಪ್ರೊಟೆಸ್ಟ್ ಮಾಡೋಕ್ಕೆ ಅಧಿಕಾರ ಇಲ್ಲ. ಕಾಂಗ್ರೆಸ್ ಪಾರ್ಟಿಯವರು ದಿನನಿತ್ಯ ರೋಡಲ್ಲಿ ನಿಂತು ಪ್ರೊಟೆಸ್ಟ್ ಮಾಡಬೇಕು. ನಮಗೆ ಮಾತ್ರ ಹೈಕೋರ್ಟ್ ಆರ್ಡ್ರು, ಅವ್ರಿಗೆ ಹೈಕೋರ್ಟ್ ಆರ್ಡ್ರ್ ಇಲ್ಲ. ಅದರಿಂದ ನಾವು ಇದನ್ನು ಧಿಕ್ಕಾರ ಹಾಕಿ, ಈ ಕಾಂಗ್ರೆಸ್ ಪಾರ್ಟಿಯ ಈ ಗೂಂಡಾಗಿರಿಗೆ ಧಿಕ್ಕಾರ ಹಾಕಿ ನಾಳೆ ನಾವು ವಿಧಾನಸೌಧ ಗಾಂಧಿ ಸ್ಟ್ಯಾಚ್ಯು ಮುಂದೆ ನಾವು ಧರಣಿಯನ್ನು ಮಾಡ್ತೀರಿ. ಅದಕ್ಕೂ ಬಗ್ಗಿಲ್ಲ ಅಂದರೆ ಮುಂದೆ ನಾವು ಹೋರಾಟ ಮಾಡ್ತೀರಾ? ಪೊಲೀಸರು ನಾವು ಕೊಟ್ಟಿದ್ದೀರಿ. ಆ ರೂಟಲ್ಲಿ ಬಂದಿಂದಂಗೆ ಅಲ್ಲಿ ಬಸ್ ಹಂಗೆ ಆಟೋಮೆಟಿಕ್ ನಿಂತಿದ್ದೋಗಿ ಹಂಗೆ ಅಲ್ಲಿ ಸುಮಾರು 100 ಜನ ಪೊಲೀಸರಿದ್ದರು. ಇಷ್ಟೆಲ್ಲ ಅಲ್ಲೇ ಆದ್ರೂ ಒಬ್ಬ ಪೊಲೀಸರನ್ನು ಕೂಡ ತಡೀಲಿಲ್ಲಲ್ಲ. ನುಗ್ಗಿ ನಮ್ಮ ಬಸ್ನೆಲ್ಲ ಹೊಡಿತಾ ಇದ್ದಾರೆ. ಒಬ್ಬ ಪೊಲೀಸನ್ನು ತಡೆದಿಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಡೆಲ್ಲಿಯಿಂದನೇ ಫೋನ್ ಮಾಡಿ ಎಲ್ಲರಿಗೂ ಹೇಳಿದ್ದಾರೆ, ಇವ್ರಿಗೆ
ಯಾರ್ಯಾರು ಪೊಲೀಸರು ಯಾರ್ಯಾರು ಬೆಂಬಲ ಮಾಡಿದಾರೋ ಅವ್ರಿಗೆಲ್ಲ ಮೋಸ್ಟ್ಲಿ ಅವಾರ್ಡ್ ಕೊಡ್ತಾರೆ ಅನ್ನೋ ಮುಖ್ಯಮಂತ್ರಿ ಚಿನ್ನದ ಪದಕ, ಇವರಿಗೆಲ್ಲ ಮುಖ್ಯಮಂತ್ರಿ ಚಿನ್ನದ ಪದಕ ಕೊಡ್ತೀನಿ ಅಂತ ಹೇಳಿರ್ಬೇಕು. ಅದಕ್ಕೋಸ್ಕರ ಒಬ್ಬರು ನಮ್ಮ ಹತ್ರ ಸೇಫ್ಟಿ ಮಾಡೋಕ್ಕೂ ಒಬ್ಬರು ಬರಲಿಲ್ಲ. ಅದರಿಂದ ಇವತ್ತು ಹರೀಶ್ ಅವರ ಮೇಲೆ ಆಗಿರುವಂಥ ಹಲ್ಲೆ ಇವತ್ತು ಖಂಡನೀಯ. ಅವರೀಗ ಮೆಡಿಕಲ್ ಇದಕ್ಕೋಸ್ಕರ ವಿಕ್ಟೋರಿಯಾಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಮೆಡಿಕಲ್ ರಿಪೋರ್ಟ್ ಆಗುತ್ತೆ. ಅದಾದ್ಮೇಲೆ ಅವ್ರ ಮೇಲೆ ಕ್ರಮ ಆಗಿಲ್ಲ ಅಂದರೆ ಈ ಗೂಂಡಾಗಿರಿ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯುತ್ತದೆ. ನಾಳೆ ಇವತ್ತು ರಾತ್ರಿ 10 ಗಂಟೆವರೆಗೂ ಅವ್ರನ್ನ ಬಂಧಿಸಿ ಜೈಲಿಗೆ ಕಳಿಸಿಲ್ಲ ಅಂದ್ರೆ ನಾಳೆ ನಮ್ಮ ಪ್ರತಿಭಟನೆ ನಾವು ಮಾಡೇ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರ ಜೊತೆ ಮಾತಾಡಿ ಹೋರಾಟವನ್ನ ಮುಂದೆ ತಾರ್ಕಿಕ ಅಂತ್ಯಕ್ಕೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.